ಕೇವಲ 3 ಐಟಮ್ಗಳನ್ನು ಹಾಕಿಬಿಟ್ಟು ಈ ಪೇರಳೆ ಹಣ್ಣಿನ ಐಸ್ ಕ್ರೀಮನ್ನು ಮನೆಯಲ್ಲಿ ನೀವು ಮಾಡ್ಬೋದು. ತುಂಬಾ ಸೂಪರಾಗಿರುತ್ತೆ. ನಂಬಕ್ಕೆ ಆಗಲ್ಲ ನಾವೇ ಮಾಡಿದ್ದು ಅಂತ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ 3 ಪೇರಳೆ ಹಣ್ಣನ್ನು ತಗೊಂಡಿದ್ದೀನಿ. ಇದನ್ನು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ತೊಟ್ಟು ಭಾಗ ಈ ರೀತಿ ಇರುತ್ತಲ್ಲ ಇದನ್ನು ತೆಗಿಬೇಕಾಗುತ್ತೆ. ಇಲ್ಲಿ ಒಳಗಡೆ ಇದು ಪಿಂಕ್ ಕಲರ್ ಇದೆ. ಬೇರೆ ಬೇರೆ ಕಲರ್ ಇರುತ್ತೆ. ಒಂದೊಂದು ಲೈಟ್ ಪಿಂಕ್ ಇರುತ್ತೆ, ಒಂದು ಡಾರ್ಕ್ ಪಿಂಕ್ ಇರುತ್ತೆ, ಮತ್ತೊಂದು ಮಾಮೂಲಿ ವೈಟ್ ಕಲರ್ ಇರುತ್ತೆ. ಈ ರೀತಿಯಲ್ಲಿರುತ್ತೆ. ನಂತರ ನೋಡಿ ಈ ತಿರುಳನ್ನು ತೆಗೆದ್ಬಿಟ್ಟು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದರಲ್ಲೇ ನಾವು ಐಸ್ ಕ್ರೀಮ್ ಮಾಡುವಂಥದ್ದು. ನಿಮಗೆ ಇದ್ರಲ್ಲಿ ಬೇಡ ಅಂತ ಹೇಳಿದರೆ ಬೇರೆ ಒಂದು ಕಂಟೈನರಲ್ಲಿ ಡಬ್ಬದಲ್ಲಿ ನೀವು ಅದನ್ನು ಹಾಕ್ಕೋಬೋದು. ನೋಡಿ ಕ್ಲೀನಾಗಿ ಎಲ್ಲೂ ತೂತ ಆಗದಿರೋ ರೀತಿಯಲ್ಲಿ ತೆಗಿಬೇಕಾಗುತ್ತೆ. ನೋಡಿ 3 ತೆಗೆದಿದ್ದೀನಿ. ಈಗ ಇದಕ್ಕೆ ನಾವಿಲ್ಲಿ ಸ್ವಲ್ಪ ಹಾಲಿನ ಪುಡಿ ಅಂತ 2 ಚಮಚದಷ್ಟು ಹಾಲಿನ ಪೌಡ್ರನ್ನ ಹಾಕಿದ್ದೀನಿ. ಮತ್ತು ಇಲ್ಲಿ ನಾನು ಸಕ್ಕರೆನ ಹಾಕಿದ್ದೀನಿ. ಇದು ಆಪ್ಷನಲ್ಲು. ಇದನ್ನು ಬಿಟ್ಟು 3 ಐಟಮ್ ಟೋಟಲ್ಲು. ಇದನ್ನು ಹಿಡಿದ್ರೆ 4 ಐಟಮ್. ಓಕೆ, ಸಕ್ಕರೆ ಆಪ್ಷನಲ್ಲು. ಯಾಕಂದರೆ ಪೇರಳೆ ಹಣ್ಣು ಕೆಲವೊಮ್ಮೆ ಸಿಹಿ ಇರುತ್ತೆ, ಕೆಲವೊಮ್ಮೆ ಸಿಹಿ ಇರೋದಿಲ್ಲ. ಆದ್ದರಿಂದ ಬೇಡ ಅನ್ನೋರು ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಫ್ರೆಶ್ ಕ್ರೀಮು ಇಂಪಾರ್ಟೆಂಟ್, ಇದು ಹಾಕಲೇಬೇಕು. ನೋಡಿ ಫ್ರೆಶ್ ಕ್ರೀಮ್ ಹಾಕಿದ್ದೀನಿ. ಒಂದು 2ರಿಂದ 3 ಚಮಚದಷ್ಟು. ಈಗ ಇದನ್ನು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕಂದ್ರೆ ರುಬ್ಕೊಂಬರ್ಬೇಕು. ಮತ್ತು ನೀರು ಗೀರೇನೂ ಇಲ್ಲ. ನಂತರದಲ್ಲಿ ಇದನ್ನು ಒಂದು ಸೋಸರ್ನ ಸಹಾಯದಿಂದ ಸೋಸ್ಕೋಬೇಕು. ಸೋಸೋದು ಯಾಕೆ ಅಂತ ಹೇಳಿದ್ರೆ ಬೀಜ ಇದ್ದರೆ ಮಧ್ಯದಲ್ಲಿ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ, ಐಸ್ ಕ್ರೀಮ್ ಫೀಲ್ ಬರೋದಿಲ್ಲ. ಅದರಿಂದ ಬೀಜನ ಇದನ್ನು ಸೋಸ್ಬಿಟ್ಟು ತೊಗೊಳ್ಳಿ. ನೋಡಿ ನಾವಿಲ್ಲಿ ಇಷ್ಟು ನುಣ್ಣಗೆ ಗ್ರೈಂಡರ್ ಮಾಡಿದ್ರೂ ಬೀಜ ಹಾಗೆ ಉಳಿದ್ಬಿಡುತ್ತೆ. ಅದರಿಂದ ಇದನ್ನು ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಐಸ್ ಕ್ರೀಮ್ ಫೀಲೇ ಬರುತ್ತೆ. ಇದು ತೆಗೆದುಬಿಟ್ರೆ ಇರಲಿ ಹಾಕ್ಕೊಳ್ತೀವಿ ಅನ್ನೋರು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿ ಈಗ ಇದನ್ನು ಈ ರೀತಿಯಾಗಿ ಬ್ಯಾಚ್ಗಳ ಸಹಾಯದಿಂದ ನಾನು ಇಲ್ಲಿ ಸೋಸಿದ್ದೀನಿ. ಅಂದರೆ ಒಂದೇ ಸರಿ ಸೋಸ್ಕೋಬೋದು, ನಾನು ಸ್ವಲ್ಪ ಸ್ವಲ್ಪನೇ ಸೋಸಿದ್ದೀನಿ. ನೋಡಿ ನಿಮಗೆ ಹಣ್ಣಲ್ಲಿ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಇದನ್ನು ಕಂಟೈನರಲ್ಲಿ ಹಾಕಿಡ್ಬೋದು. ನೋಡಿ ಎಷ್ಟು ಥಿಕ್ನೆಸ್ ಆಗಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ನಾನು ಅದೇ ಹಣ್ಣಲ್ಲಿ ಹಾಕ್ತಿದ್ದೀನಲ್ಲ, ಸರಿಯಾಗಿ ಕುತ್ಕೋಬೇಕಲ್ಲ ಫ್ರೀಜರ್ನಲ್ಲಿ. ಅದರಿಂದ ಕೆಳಗಡೆ ಒಂದು ಸಣ್ಣ ಬಟ್ಲಿಟ್ಬಿಟ್ಟು ಈ ರೀತಿ ಮಾಡಿರುವಂಥ ಐಸ್ನ ಈ ರೀತಿ ತುಂಬ್ತಾ ಇದ್ದೀನಿ. ನೋಡಿ 3 ಹಣ್ಣಿಗೆ ಈ ರೀತಿ ತುಂಬಿಬಿಟ್ಟು ನಂತರ ನಾವೇನು ಕಟ್ ಮಾಡಿದ್ವಲ್ಲ ತೊಟ್ಟು ಭಾಗ ಅದನ್ನು ಮೇಲೆ ಈ ರೀತಿಯಾಗಿ ಮುಚ್ಚಿ ಚೆನ್ನಾಗಿರುತ್ತೆ. ನೋಡಿ ಮುಚ್ತಾ ಇದ್ದೀನಿ. ನಂತರ 3ದು ಸಹ ಇದೇ ರೀತಿಯಾಗಿ ನಾನು ತುಂಬ್ಕೊಂಬರ್ತೀನಿ. ನೋಡಿ ತುಂಬಾ ರುಚಿಯಾಗಿರುತ್ತೆ. ನಿಜವಾಗ್ಲೂ ಹೇಳೋಕ್ಕೆ ಆಗೋದಿಲ್ಲ ಮನೇಲಿ ಮಾಡಿರೋ ಐಸ್ ಕ್ರೀಮ್ ಅಂತ. ಮತ್ತು ಅದು ಪೇರಳೆ ಹಣ್ಣಲ್ಲಿ, ಗೊತ್ತಾ. ನೋಡಿ ಈ ರೀತಿ ನಾನು ಮುಚ್ಚಿದ್ದೀನಿ. 3 ರೆಡಿಯಾಗಿದೆ. ಇದನ್ನು ನಾನು ಒಂದು 4ರಿಂದ 5 ಅವರ್ ಫ್ರೀಜರ್ನಲ್ಲಿ ಇಡ್ತೀನಿ. ನೀವು ಓವರ್ನೈಟ್ ಇಟ್ಟರು ನಡೆಯುತ್ತೆ. ನೋಡಿ ಉಳಿದಿರುವಂಥ ಮಿಕ್ಸರ್ನ ನಾನು ಸಣ್ಣದೊಂದು ಬಟ್ಲದಲ್ಲಿ ಹಾಕ್ತಾಯಿದ್ದೀನಿ. ನಾನು ಏನಂದರೆ ಇದನ್ನು ಬೆಳಗ್ಗೆ ಒಂದು 11 ಗಂಟೆ ಅಷ್ಟೊತ್ತಿಗೆ ಮಾಡಿದ್ದೆ. ನಾನೇನು ಅಂದ್ಕೊಂಡೆ ನಾಳೆ ಬೆಳಗ್ಗೆ ಇದನ್ನು ತೋರಿಸೋಣ ಅಂದ್ಕೊಂಡೆ. ಬಟ್ ರಾತ್ರಿನೇ 2 ಖಾಲಿ ಆದವು. ಉಳಿದಿದ್ದು ಒಂದೇ ಒಂದಿತ್ತು. ಅಂದರೆ ನಾನು ಇಟ್ಕೊಂಡಿದ್ದೆ. ನನ್ನ ಮಗ ಮತ್ತು ನಮ್ಮನೆಯವ್ರು ರಾತ್ರಿ ತಿಂದರು. ಯಾಕಂದರೆ ಅಷ್ಟು ಚೆನ್ನಾಗಿತ್ತು, ಅದು ನೋಡೋಕ್ಕೂ ಚೆನ್ನಾಗಿತ್ತು, ತಿನ್ನೋಕ್ಕೂ ಅಷ್ಟು ಚೆನ್ನಾಗಿತ್ತು. ನಾನು ವೀಡಿಯೋ ಮಾಡಿಲ್ಲಲ್ಲ, ಮತ್ತು ನಾನು ತಿಂದುಬಿಟ್ರೆ ವೀಡಿಯೋ ಮಾಡೋಕ್ಕಾಗೋದಿಲ್ಲ, ರಾತ್ರಿ ವೀಡಿಯೋ ಕೂಡ ಕ್ಲಿಯರ್ ಬರೋದಿಲ್ಲ ಅಂಥೇಳಿ ನಾನು ಇಟ್ಕೊಂಡೆ. ಅಂದರೆ ನನ್ನ ಮಗನ ಒಂದು ಪೀಸು, ನಮ್ಮ ಮನೆಯವ್ರದ್ದು ಒಂದು ಪೀಸ್ ತೊಗೊಂಡು ತಿಂದೆ ನಾನು. ಪೇರಳೆಕಾಯ್ದು ಐಸ್ ಕ್ರೀಮು ಬೆಳಗ್ಗೆ ನಾನು ಕಟ್ ಮಾಡ್ತಿದ್ದೆ. ನೋಡಿ ಎಷ್ಟು ಸ್ಮೂತಾಗಿ ಬಟ್ರ್ ಅಂದರೆ ಒಂಥರ ಬೆಣ್ಣೆ ಥರ ಕಟ್ ಆಗ್ತಿದೆ ಅಂತ. ನೀವು ಇದನ್ನು ರೌಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೋಬೋದು, ಇಲ್ಲ ನೀವು ಉದ್ದುದ್ದನಾಗಿ ಬೇರೆ ಕಟ್ ಮಾಡ್ಕೋಬೋದು. ಮತ್ತು ಸ್ವಲ್ಪ ಕೈ ಜಾರುತ್ತೆ, ಯಾಕಂದರೆ ಸ್ವಲ್ಪ ನೈಸಾಗಿರುತ್ತೆ, ಫ್ರಿಜ್ಜಲ್ಲಿ ಇರುತ್ತಲ್ಲ. ನೋಡಿ ಕಟ್ ಮಾಡುವಾಗ ಎಷ್ಟು ಚೆನ್ನಾಗಿ ಬೆಣ್ಣೆ ಅಂತ ಕಟ್ ಆಗ್ತಿದೆ ಅಂತ. ನೋಡೋಕ್ಕೂ ಸಹ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ, ಪಿಂಕ್ ಕಲರು. ಮತ್ತು ಇದು ಪೇರಳೆ ಹಣ್ಣು ನಾವು ಹೇಗೆ ತಿಂತೀವೋ ಅದೇ ರೀತಿಯಾಗಿ ತಿನ್ನಬೇಕು. ಸ್ವಲ್ಪ ಖಾರದ ಪುಡಿ ಉಪ್ಪು ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನೋಡಿ ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ಕಾಣ್ತಿದೆ ಅಂತ. ಪಿಂಕ್ ಕಲರ್ ಇತ್ತಲ್ಲ, ಪಿಂಕ್ ಕಲರೇ ಬಂದಿದೆ. ಇದೇ ರೀತಿಯಾಗಿ ಸ್ವಲ್ಪ ನಾನು ಇದಕ್ಕೆ ಖಾರದ ಪುಡಿನ ಉದುರಿಸ್ಕೊಳ್ತಾ ಇದ್ದೀನಿ. ಮರಿಬೇಡಿ, ಖಾರದ ಪುಡಿ ನಿಜವಾಗ್ಲೂ ಉದುರಿಸ್ಕೊಂಡು ತಿಂದ್ಕೊಳ್ರಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ನಮ್ಮ ಪೇರಳೆ ಹಣ್ಣಿನ ಐಸ್ ಕ್ರೀಮ್ ರೆಡಿ. ನೋಡಿ ಈ ರೀತಿ ಬ್ಯಾಟಿಂಗ್ ಮಾಡಿದ್ರೆ ಸೂಪರಾಗಿರುವ ಐಸ್ ಕ್ರೀಮ್ ರೆಡಿ. ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೂ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.